ಹಾಯ್ ಫ್ರೆಂಡ್ಸ್, ಸ್ನೇಹಿತರೆ, ಪ್ರಸ್ತುತ ಕಾಲದಲ್ಲಿ ವಿವಾಹೇತರ ಸಂಬಂಧಗಳು ಹೆಚ್ಚಾಗುತ್ತಾ ಹೋಗುತ್ತಿದ್ದಾವೆ. ಕ್ಷಣಿಕ ಸುಖಕ್ಕೋಸ್ಕರ ತನ್ನ ಹಸಿರಾದ ಜೀವನವನ್ನ ನಾಶ ಮಾಡಿಕೊಳ್ಳುವುದಲ್ಲದೆ ತಮ್ಮ ಪ್ರಾಣವನ್ನು ಕೂಡ ಕಳೆದುಕೊಳ್ಳುತ್ತಿದ್ದಾರೆ. ಈಗ ನಾನು ಹೇಳುತ್ತಿರುವ ಈ ಕಥೆಯನ್ನ ಕೇಳಿದ್ರೆ ಹೆಂಡತಿ ಆದವಳು ಈ ರೀತಿನೂ ಕೂಡ ಇರ್ತಾಳ ಅಂತೇಳಿ ಆಶ್ಚರ್ಯರಾಗುತ್ತೀರಾ? ಇನ್ನು ಸ್ಟೋರಿ ಏನು ಅಂತ ನೋಡೋದಾದ್ರೆ, ಮಧ್ಯಪ್ರದೇಶದ ಗ್ವಾಲಿಯರ್ ನಲ್ಲಿ ಅಂಕಿತ್ ರಾವ್ ಪುತ್ ಆಕಾಂಕ್ಷಿ ದಂಪತಿಗಳು ಟೆಕ್ಸ್ಟೈಲ್ ಬಿಸಿನೆಸ್ ಅನ್ನ ಮಾಡುತ್ತಾ 3 ಮಂದಿ ಹೆಣ್ಣು ಮಕ್ಕಳನ್ನ ಯಾವುದೇ ರೀತಿ ಕೊರತೆ ಇಲ್ಲದೆ ಬೆಳೆಸುತ್ತಿದ್ದರು. ಅದರಲ್ಲಿ ಎರಡನೇ ಮಗಳೇ ವಿನುತಾ. ಓದಿನಲ್ಲಿ ತುಂಬಾ ಚುರುಕಾಗಿದ್ದ ವಿನುತಾ ತನ್ನ ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣ ತಂದೆ ತಾಯಿಗಳು ಮಗಳಿಗೆ ಮದುವೆ ಮಾಡಬೇಕು ಅಂತ ಸಂಬಂಧವನ್ನ ಹುಡುಕೋದಿಕ್ಕೆ ಶುರು ಮಾಡುತ್ತಾರೆ. ಆಗ ಉತ್ತರ ಪ್ರದೇಶದ ಕಾನ್ಪುರ್ ನಲ್ಲಿ ರಾಹುಲ್ ಗುಪ್ತಾ ಎಂಬ ವ್ಯಕ್ತಿ MBA ಪೂರ್ತಿ ಮಾಡಿ ಓನ್ ಆಗಿ ಬಿಸಿನೆಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಗೊತ್ತಾಗಿ ಆತನ ಬ್ಯಾಕ್ ಗ್ರೌಂಡ್ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ಈಗಾಗಲೇ ಅವನ ತಾಯಿ ಸತ್ತು ಹೋಗಿದ್ದಾಳೆ, ಆತನಿಗೆ ಒಬ್ಬ ಅಕ್ಕ ಒಬ್ಬ ಅಣ್ಣ ಇದ್ದಾನೆ, ಅವರಿಗೂ ಕೂಡ ಮದುವೆ ಆಗಿದೆ ಅಂತ ತಿಳಿದುಕೊಂಡು ವಿನುತಾಳನ್ನ ರಾಹುಲ್ ಗುಪ್ತಾಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅನ್ಕೊಳ್ತಾರೆ. ಇನ್ನು ಅವರಿಬ್ಬರು ಒಬ್ಬರನ್ನ ಕಂಡು ಒಬ್ಬರು ಇಷ್ಟಪಟ್ಟಾಗ ಎರಡು ಕುಟುಂಬ ಸದಸ್ಯರು ಸೇರಿಕೊಂಡು 2012ರಲ್ಲಿ ಇವರಿಗೆ ಗ್ರ್ಯಾಂಡ್ ಆಗಿ ಮದುವೆ ಮಾಡುತ್ತಾರೆ. ಆ ನಂತರ ಕಾನ್ಪುರ್ ನಲ್ಲಿನ ಸಿವಿಲ್ ಲೈನ್ ಎಂಬ ರಿಚ್ ಏರಿಯಾದಲ್ಲಿ ಡೂಪ್ಲೆಕ್ಸ್ ಮನೆಯನ್ನ ತೆಗೆದುಕೊಂಡು ತಮ್ಮ ಲೈಫ್ ಅನ್ನ ಸ್ಟಾರ್ಟ್ ಮಾಡುತ್ತಾರೆ. ಇನ್ನು ಇವರ ಅನನ್ಯ ಸಂಸಾರದ ಗುರುತಿಗೆ ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಜನಿಸುತ್ತದೆ. ಹೀಗೆ ಎಲ್ಲವೂ ಕೂಡ ಚೆನ್ನಾಗಿ ನಡೆಯುತ್ತಿರುವ ಸಮಯದಲ್ಲಿ ವಿನುತಾ ತನ್ನ ಗಂಡ ಮತ್ತು ಮಕ್ಕಳ ಜ್ಞಾನದಲ್ಲಿ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡದೆ ದಪ್ಪ ಆಗುತ್ತಾಳೆ. ಇನ್ನು ಮದುವೆಗಿಂತ ಮೊದಲು 50 kg ಇದ್ದ ವಿನುತಾ ಮಕ್ಕಳಾದ ನಂತರ 70 kg ಆಗಿದ್ದರಿಂದ ತೂಕವನ್ನ ಕಡಿಮೆ ಮಾಡಿಕೊಳ್ಳಬೇಕೆಂದು ಜಿಮ್ಗೆ ಹೋಗಬೇಕೆಂದುಕೊಳ್ಳುತ್ತಾಳೆ. ಆಗ ಸರಿಯಾದ ಸಮಯಕ್ಕೋಸ್ಕರ ವೇಟ್ ಮಾಡುತ್ತಿರುವಾಗ ಆಗ ಮಕ್ಕಳು ದೊಡ್ಡವರಾಗಿ ಸ್ಕೂಲ್ಗೆ ಹೋಗೋದಕ್ಕೆ ಶುರು ಮಾಡುತ್ತಾರೆ. ಆಗ ವಿನುತಾ ತನ್ನ ಗಂಡನನ್ನ ಕೇಳಿ ಜಿಮ್ಗೆ ಸೇರಿಕೊಳ್ಳಬೇಕೆಂದುಕೊಳ್ಳುತ್ತಾಳೆ. ಆಗ ಗಂಡನು ಕೂಡ ಸಪೋರ್ಟ್ ಮಾಡುತ್ತಾ ಅಲ್ಲೇ ಹತ್ತಿರದಲ್ಲಿ ಯಾವ್ದಾದ್ರು ಜಿಮ್ ಇದೆಯೋ ಅಂತೇಳಿ ಎನ್ಕ್ವೈರಿ ಮಾಡಿದಾಗ ಆಗ ಗ್ರೀನ್ ಪಾರ್ಕ್ ಸ್ಟೇಡಿಯಂ ಹತ್ತಿರ ಹೈಟೆಕ್ ಜಿಮ್ ಸ್ಟಾರ್ಟ್ ಮಾಡಿದ್ದಾರೆಂದು, ಅಲ್ಲಿಗೆ ವಿಐಪಿಗಳು ಮಾತ್ರವೇ ಹೋಗ್ತಾ ಇದ್ದಾರೆಂದು, ಮಧ್ಯಾಹ್ನದ ಸಮಯದಲ್ಲಿ ಗವರ್ಮೆಂಟ್ ಎಂಪ್ಲಾಯ್ ನ ಹೆಂಡತಿಯರು, ಫ್ಯಾಮಿಲಿ ಲೇಡೀಸ್, ಬಿಸಿನೆಸ್ ಮ್ಯಾನ್ ಹೆಂಡತಿಯರೇ ಆ ಜಿಮ್ಗೆ ಹೋಗ್ತಾರೆ ಎಂದು ತಿಳಿದುಕೊಂಡು ರಾಹುಲ್ ಗುಪ್ತಾ ತನ್ನ ಹೆಂಡತಿಗೂ ಕೂಡ 40,000 ದುಡ್ಡನ್ನ ಕಟ್ಟಿ ಮೆಂಬರ್ಶಿಪ್ ಅನ್ನ ತೆಗೆದುಕೊಂಡು ಆಕೆಯನ್ನ ಜಿಮ್ಗೆ ಸೇರಿಸುತ್ತಾನೆ. ಆಗ ವಿನುತಾಗೋಸ್ಕರ ವಿಮಲ್ ಸೋನಿಯಾ ಎಂಬ ಟ್ರೈನರ್ ಅನ್ನ ನೇಮಿಸುತ್ತಾರೆ. ಇನ್ನು ವಿಮಲ್ ಕಾನ್ಪುರಕ್ಕೆ ಸೇರಿದವನಾಗಿದ್ದು NFNA ನಲ್ಲಿ ಫಿಟ್ನೆಸ್ ಕೋರ್ಸ್ ಅನ್ನ ಪೂರ್ತಿ ಮಾಡಿ ಈಗಾಗಲೇ ಕೆಲವು ಜಿಮ್ ಗಳಲ್ಲಿ ಟ್ರೈನರ್ ಆಗಿ ಡಯಾಟಿಷಿಯನ್ ಆಗಿ ಕೆಲಸ ಮಾಡಿರುತ್ತಾನೆ. ಇನ್ನು ಕಾನ್ಪುರ್ ನಲ್ಲಿ ತಾನೇ ಓನ್ ಆಗಿ ಜಿಮ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆತನ ಆರ್ಥಿಕ ಪರಿಸ್ಥಿತಿ ಅಷ್ಟಕ್ಕಷ್ಟೇ ಇದ್ದಿದ್ದರಿಂದ ತನ್ನದೇ ಆದ ಜಿಮ್ ಅನ್ನು ಓಪನ್ ಮಾಡೋದಕ್ಕೆ ಸಾಧ್ಯವಾಗಿರುವುದಿಲ್ಲ. ಈ ರೀತಿಯಾಗಿ 5 ವರ್ಷಗಳ ಎಕ್ಸ್ಪೀರಿಯನ್ಸ್ ನ ನಂತರ ಗ್ರೀನ್ ಪಾರ್ಕ್ ಸ್ಟೇಡಿಯಂ ಹತ್ತಿರ ಹೈಟೆಕ್ ಜಿಮ್ ನಲ್ಲಿ ವಿಮಲ್ ಸೋನಿಯಾಗೆ ಜಿಮ್ ಟ್ರೈನರ್ ಆಗಿ ಡಯಾಟಿಷಿಯನ್ ಆಗಿ ಜಾಬ್ ಸಿಗುತ್ತೆ. ಇದು ಹೀಗಿರುವಾಗ ವಿಮಲ್ ನೋಡುವುದಕ್ಕೆ ಒಳ್ಳೆ ಹೈಟ್ ಒಳ್ಳೆಯ ಫಿಟ್ನೆಸ್ ಅನ್ನು ಹೊಂದಿದ್ದರಿಂದ ಜಿಮ್ ಗೆ ಬರುವ ಎಲ್ಲ ಆಂಟಿಯಂದಿರಿಗೂ ಕೂಡ ವಿಮಲ್ ಮೇಲೆ ಕಣ್ಣಿತ್ತು. ಹೀಗೆ 40 ವರ್ಷದ ಮಧು ಎಂಬ ಮಹಿಳೆ ತನ್ನ ಫೀಲಿಂಗ್ಸ್ ಅನ್ನ ವಿಮಲ್ ಹತ್ತಿರ ಹೇಳಿ ನನ್ನ ಕೋರಿಕೆಯನ್ನ ತೀರಿಸಿದ್ರೆ 50,000 ಕೊಡ್ತೀನಿ ಅಂತ ಹೇಳಿದ್ದರಿಂದ ದುಡ್ಡಿಗೋಸ್ಕರ ವಿಮಲ್ ಮಧು ಎಂಬ ಮಹಿಳೆಯ ಪ್ರಪೋಸಲ್ ನ ಅಕ್ಸೆಪ್ಟ್ ಮಾಡುತ್ತಾನೆ. ಇನ್ನು ಮಧು ತನ್ನ ಗಂಡ ಬಿಸಿನೆಸ್ ಮೇಲೆ ಬೆಂಗಳೂರಿಗೆ ಹೋದ ತಕ್ಷಣ ವಿಮಲ್ಗೆ ಕಾಲ್ ಮಾಡಿ ಮನೆಗೆ ಕರೆಸಿಕೊಂಡು ಆ ರಾತ್ರಿ ಪೂರ್ತಿ ತನ್ನ ಕೋರಿಕೆಯನ್ನ ತೀರಿಸಿಕೊಳ್ಳುತ್ತಿದ್ದಳು. ಆ ನಂತರ ಆಗಾಗ ವಿಮಲ್ಗೆ ದುಡ್ಡು ಕೊಡುತ್ತಾ ಕಾಮ ಸುಖವನ್ನ ಪಡೆದುಕೊಳ್ಳುತ್ತಿದ್ದಳು. ಇನ್ನು ಜಿಮ್ ನಲ್ಲಿರುವ ಕೆಲವು ಫ್ರೆಂಡ್ಸ್ ಗಳಿಗೆ ಮಧು ಈ ವಿಷಯವನ್ನ ಹೇಳಿದಾಗ ಅವರು ಕೂಡ ವಿಮಲ್ಗೆ ದುಡ್ಡನ್ನ ಆಫರ್ ಮಾಡಿ ತಮ್ಮ ಕೋರಿಕೆಯನ್ನ ತೀರಿಸಿಕೊಳ್ಳುವುದಕ್ಕೆ ಶುರು ಮಾಡುತ್ತಾರೆ. ಇನ್ನು ಇಷ್ಟು ಮಾತ್ರವಲ್ಲದೆ ಮಧು ಜಿಮ್ ಅಲ್ಲಿ ಮಾತ್ರವಲ್ಲ IAS ಆಫೀಸರ್ಸ್ ಗಳಿಗೆ, ಜಡ್ಜಸ್ ಗಳಿಗೆ ಈವ್ನಿಂಗ್ ಟೈಮ್ ಅಲ್ಲಿ ಹೋಗಿ ಟ್ರೈನಿಂಗ್ ಅನ್ನು ಕೊಡುತ್ತಿದ್ದನು. ಇನ್ನು VIP ಟ್ರೈನಿಂಗ್ ಗೋಸ್ಕರನೇ ಸಿವಿಲ್ ಲೈನ್ ನಲ್ಲಿ ಗವರ್ಮೆಂಟ್ ಕೋಟಾದಲ್ಲಿ ಒಂದು ಅಪಾರ್ಟ್ಮೆಂಟ್ ಅನ್ನು ಕೂಡ ಸ್ಯಾಂಕ್ಷನ್ ಮಾಡಿದ್ದರು. ಇದರಿಂದ ಎಲ್ಲಾ ಅಫಿಷಿಯಲ್ಸ್ ಬಳಿಯೂ ಕೂಡ ಒಳ್ಳೆ ಸ್ನೇಹವನ್ನ ಹೊಂದಿದ್ದನು. ಇದು ಹೀಗಿರುವಾಗ ವಿನುತಾ ದಿನದಿನಕ್ಕೂ ವಿಮಲ್ಗೆ ಹತ್ತಿರವಾಗುತ್ತಾ ವಿಮಲ್ ನನ್ನ ಹೇಗಾದ್ರೂ ಮಾಡಿ ಸ್ವಂತ ಮಾಡಿಕೊಳ್ಳಬೇಕೆಂದುಕೊಳ್ಳುತ್ತಾಳೆ. ಆಗ ಅವನ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ವಿಮಲ್ಗೆ ಇನ್ನು ಮದುವೆ ಆಗಿಲ್ಲ, ಅವನಿಗೆ ಒಬ್ಬ ಅಕ್ಕ ತಂಗಿ ಇದ್ದಾರೆಂದು, ಅವ್ರಿಗೂ ಕೂಡ ರೀಸೆಂಟ್ ಆಗಿ ಮದುವೆ ಮಾಡಿ ಸೆಟ್ಲ್ ಮಾಡಿದ್ದಾನೆಂದು ತಿಳಿದುಕೊಂಡು ಹ್ಯಾಪಿ ಫೀಲ್ ಆಗ್ತಾಳೆ. ಹೀಗೆ ಒಂದು ದಿನ ವಿನುತಾ ವಿಮಲ್ಗೆ ಕಾಲ್ ಮಾಡಿ ನನಗೆ ಈ ದಿನ ಜಿಮ್ಗೆ ಬರುವುದಕ್ಕೆ ಆಗೋದಿಲ್ಲ, ನೀನೇ ಮನೆಗೆ ಬಂದು ಟ್ರೈನಿಂಗ್ ಕೊಡು ಅಂತ ಕೇಳಿದಾಗ ಸಿಚುವೇಶನ್ ಅನ್ನ ಅರ್ಥ ಮಾಡಿಕೊಂಡ ವಿಮಲ್ ಸಾಯಂಕಾಲ 4 ಗಂಟೆಗೆ ಬರುತ್ತೇನೆಂದು ಹೇಳುತ್ತಾನೆ. ಆಗ ವಿನುತಾ ಚೆನ್ನಾಗಿ ರೆಡಿಯಾಗಿ ವಿಮಲ್ ಬರುವಿಕೆಗೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ. ಅಷ್ಟೇ ಅಲ್ಲದೆ ಮಕ್ಕಳು ನಮಗೆ ಅಡ್ಡವಾಗುತ್ತಾರೆ ಎಂದು ತನ್ನ ಗಂಡನ ಅತ್ತೆ ಮನೆಗೆ ಕಳಿಸಿರುತ್ತಾಳೆ. ಇನ್ನು 4 ಗಂಟೆಗೆ ಬಂದ ವಿಮಲ್ ವಿನುತಾಗೆ ಟ್ರೈನಿಂಗ್ ಕೊಡಬೇಕಾದ್ರೆ ಮಧ್ಯ ಮಧ್ಯೆ ಮುಟ್ಟಬಾರದ ಜಾಗದಲ್ಲಿ ಮುಟ್ಟುತ್ತಾ ಸೆಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡುತ್ತಾನೆ. ಇದರಿಂದ ವಿನುತಾ ತನ್ನ ಫೀಲಿಂಗ್ಸ್ ಅನ್ನ ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ಇಮಿಡಿಯೇಟ್ ಆಗಿ ವಿಮಲ್ ನನ್ನ ತನ್ನ ಬೆಡ್ರೂಮ್ ಗೆ ಕರೆದುಕೊಂಡು ಹೋಗಿ ಅವರಿಬ್ಬರು ಲೈಂಗಿಕವಾಗಿ ಸೇರುತ್ತಾರೆ. ಅದಾದ ನಂತರ ವಿನುತಾ ವಿಮಲ್ ಅನ್ನ ಇಂಪ್ರೆಸ್ ಮಾಡಬೇಕು ಅಂತ ಅವನಿಗೆ 50,000 ದುಡ್ಡನ್ನ ಕೊಟ್ಟು ನೀನು ಅಂದ್ರೆ ನನಗೆ ತುಂಬಾ ಇಷ್ಟ, ನೀನು ಕೇಳಿದಾಗಲೆಲ್ಲ ನಾನು ನಿನಗೆ ದುಡ್ಡನ್ನ ಕೊಡ್ತೀನಿ, ಆದ್ರೆ ನೀನು ನನ್ನ ಹತ್ತಿರ ಮಾತ್ರ ಕ್ಲೋಸ್ ಆಗಿರ್ಬೇಕು ಅಂತ ಹೇಳಿದ್ದರಿಂದ ಆಗ ವಿಮಲ್ ಎಲ್ಲ ಆಂಟಿಯರ ಬಳಿ ಹೇಳಿದಂತೆ ಅವಳ ಬಳಿಯೂ ಕೂಡ ಸರಿ ಎಂದು
ಹೇಳುತ್ತಾನೆ. ಹೀಗೆ ದಿನದಿನಕ್ಕೂ ವಿನುತಾ ವಿಮಲ್ ನ ಸೀರಿಯಸ್ ರಿಲೇಶನ್ಶಿಪ್ ಅಲ್ಲಿ ಮುಳುಗಿ ಹೋಗಿ ತವರು ಮನೆಗೆ ಹೋಗ್ತೀನಿ ಅಂತೇಳಿ ಗಂಡನಿಗೆ ಹೇಳಿ ವಿಮಲ್ ಜೊತೆ ಸೇರಿ ಗೋವಾ, ಶ್ರೀಲಂಕಾ, ಥೈಲ್ಯಾಂಡ್ ಲೊಕೇಶನ್ ಗಳಿಗೆ ಹೋಗಿ ಎಂಜಾಯ್ ಮಾಡುತ್ತಿದ್ದಳು. ಅಷ್ಟೇ ಅಲ್ಲದೆ ಪಬ್ಬು, ಲಂಚ್ ಟೈಮಿಂಗ್ಸ್ ಅಂತ ಹೋಗ್ತಾ ಗಾಢವಾದ ಪ್ರೀತಿಯಲ್ಲಿ ಬೀಳುತ್ತಾಳೆ. ಇನ್ನು ವಿಮಲ್ ವಿನುತಾ ತನಗೆ ದುಡ್ಡನ್ನ ಕೊಡ್ತಾ ಇದ್ದಿದ್ರಿಂದ ಆಕೆ ಅವನನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ಲೋ ಅದಕ್ಕಿಂತ ಹೆಚ್ಚಿನ ಕೇರಿಂಗ್ ಅನ್ನ ಆಕೆ ಮೇಲೆ ತೋರಿಸುತ್ತಿದ್ದನು. ಇದು ಹೀಗಿರುವಾಗ ಒಂದು ಸಾರಿ ವಿಮಲ್ ಇತರ ಕ್ಲೈಂಟ್ಸ್ ಗಳ ಮನೆಗೆ ಹೋಗಿ ಬರುತ್ತಿರುವಾಗ ಅದನ್ನ ನೋಡಿದ ವಿನುತಾ ಈ ವಿಷಯದ ಬಗ್ಗೆ ವಿಮಲ್ ಜೊತೆ ಜಗಳ ಮಾಡಿ ಜಿಮ್ ಟ್ರೈನರ್ ಕೆಲಸದಿಂದ ವಿಮಲ್ ನನ್ನ ತೆಗೆಸಿ ಹಾಕಿ ನಿಖಿಲ್ ಎಂಬ ಹುಡುಗನನ್ನ ಜಿಮ್ ಟ್ರೈನರ್ ಆಗಿ ನೇಮಕ ಮಾಡಿಕೊಳ್ಳುತ್ತಾಳೆ. ಇನ್ನು ವಿಮಲ್ಗೂ ಕೂಡ ಯಾವುದೋ ಒಂದು ಮೂಲೆಯಲ್ಲಿ ವಿನುತಳ ಮೇಲೆ ಪ್ರೀತಿ ಇದ್ರೂ ಕೂಡ ಅದನ್ನ ವ್ಯಕ್ತಪಡಿಸ್ತಾ ಇರಲಿಲ್ಲ. ಹೀಗೆ ಒಂದು ತಿಂಗಳು ಕಳೆದು ಹೋದ ನಂತರ ಅದೇ ಸಮಯದಲ್ಲಿ ವಿಮಲ್ ಮನೆಯಲ್ಲಿ ಆತನಿಗೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಅವನ ತಂದೆ ತಾಯಿಗಳು ಕುಸುಮಾ ಎಂಬ ಹುಡುಗಿಯನ್ನ ಸೆಲೆಕ್ಟ್ ಮಾಡಿದಾಗ ಅದು ವಿಮಲ್ಗೂ ಕೂಡ ಇಷ್ಟವಾಗಿದ್ದರಿಂದ ಇಬ್ಬರಿಗೂ ಕೂಡ ಎಂಗೇಜ್ಮೆಂಟ್ ಅನ್ನ ಮಾಡುತ್ತಾರೆ. ಆದ್ರೆ ವಿಮಲ್ ಮಾತ್ರ ಈ ವಿಷಯವನ್ನ ಯಾರಿಗೂ ಹೇಳದೆ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡುತ್ತಾನೆ. ಏಕೆಂದ್ರೆ ಒಂದು ವೇಳೆ ಈ ವಿಷಯ ಅವರಿಗೆ ಗೊತ್ತಾದ್ರೆ ಯಾರು ನನ್ನನ್ನ ಮನೆಗೆ ಕರೆಯುವುದಿಲ್ಲ, ನನಗೆ ಆದಾಯ ಕೂಡ ಇರುವುದಿಲ್ಲ ಎಂದುಕೊಳ್ಳುತ್ತಾನೆ. ಇದು ಹೀಗಿರುವಾಗ ವಿನುತಾ ವಿಮಲ್ ನನ್ನ ಭೇಟಿಯಾಗದೆ ಮಾತನಾಡದೆ ಇರಲಾಗದೆ ಹೋಗುತ್ತಾಳೆ. ಆದ್ದರಿಂದ ಮತ್ತೆ ವಿಮಲ್ ನನ್ನ ತನ್ನ ಟ್ರೈನರ್ ಆಗಿ ಅಪಾಯಿಂಟ್ ಮಾಡಿಕೊಳ್ಳುತ್ತಾಳೆ. ಹೀಗೆ ಮತ್ತೆ ಇವರು ಮೊದಲಿನ ಹಾಗೆ ಸೀಕ್ರೆಟ್ ಆಗಿ ಇವರ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡುತ್ತಿರುವಾಗ ಅದೇ ಸಮಯಕ್ಕೆ ಕುಸುಮಳಿಂದ ವಿಮಲ್ಗೆ ಕಾಲ್ ಬರುತ್ತೆ. 2024 ಜೂನ್ 24ರಂದು ವಿನುತಾ ಇದೇ ವಿಷಯದ ಬಗ್ಗೆ ವಿಮಲ್ ಹತ್ತಿರ ಜಗಳ ಮಾಡಿದಾಗ ನನಗೆ ಎಂಗೇಜ್ಮೆಂಟ್ ಆಗಿದೆ, ಅತಿ ಶೀಘ್ರದಲ್ಲೇ ನಾವಿಬ್ರು ಮದುವೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ದರಿಂದ ವಿನುತಾಗೆ ಆಕಾಶವೇ ಬಂದು ತಲೆ ಮೇಲೆ ಬಿದ್ದಾಗೆ ಆಗುತ್ತೆ. ಈಗಾಗಲೇ ವಿಮಲ್ ಜೊತೆ ಗಾಢವಾದ ಪ್ರೀತಿಯಲ್ಲಿದ್ದ ವಿನುತಾ ವಿಮಲ್ ಜೊತೆ ಮಾತಾಡುತ್ತಾ ನೀನು ನನ್ನವನು, ನೀನು ಯಾರನ್ನು ಕೂಡ ಮದುವೆ ಮಾಡ್ಕೋಬಾರ್ದು, ನಾನಿರುವಾಗ ನೀನು ಬೇರೆ ಹುಡುಗಿ ಜೊತೆ ಹೇಗಿರ್ತೀಯ ಎಂದು ಎಮೋಷನ್ ಆಗಿದ್ದರಿಂದ ಅದಕ್ಕೆ ವಿಮಲ್ ವಿನುತಳನ್ನ ಸಮಾಧಾನ ಪಡಿಸುತ್ತಾ ನಾನು ಕುಸುಮಳನ್ನ ಮದುವೆ ಮಾಡಿಕೊಳ್ಳುವುದಿಲ್ಲ, ನೀನು ನಿನ್ನ ಗಂಡ ಮತ್ತು ಮಕ್ಕಳನ್ನ ಬಿಟ್ಟು ನನ್ನ ಜೊತೆ ಬಂದು ಬಿಡು, ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿದಾಗ ಅದಕ್ಕೆ ವಿನುತಾ ಒಪ್ಪಿಕೊಳ್ಳದೆ ನನ್ನ ಫ್ಯಾಮಿಲಿಯನ್ನ ಬಿಟ್ಟು ಬರೋದಿಲ್ಲ, ನನ್ನ ಕುಟುಂಬಕ್ಕೆ ನನ್ನ ಅವಶ್ಯಕತೆ ಇದೆ, ಮತ್ತೊಂದು ಕಡೆ ನೀನು ಕೂಡ ನನಗೆ ಬೇಕು, ಜೀವನ ಪರ್ಯಂತ ಇದೇ ರೀತಿ ನಮ್ಮ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡೋಣ ಅಂತ ಹೇಳಿದ್ದರಿಂದ ಅದಕ್ಕೆ ವಿಮಲ್ ಒಪ್ಪಿಕೊಳ್ಳದೆ ನಾನು ಕುಸುಮಳನ್ನ ಮದುವೆ ಮಾಡಿಕೊಂಡ ನಂತರವೂ ಕೂಡ ನಿನ್ನ ಜೊತೆ ಅಫೇರ್ ಅನ್ನ ಮೇಂಟೈನ್ ಮಾಡ್ತೀನಿ ಅಂತ ಹೇಳಿದ್ದರಿಂದ ತುಂಬಾ ಆಕ್ರೋಶಗೊಂಡಂತ ವಿನುತಾ ತನ್ನ ಕಾಲಲ್ಲಿದ್ದ ಶೂ ಅನ್ನ ತೆಗೆದು ವಿಮಲ್ಗೆ ಹೊಡೆಯುತ್ತಾ ನನ್ನನ್ನೇ ಮೋಸ ಮಾಡ್ತೀಯಾ ಅಂತ ಬಾಯಿಗೆ ಬಂದಂಗೆ ಬೈಯುತ್ತಾ ಆ ಹುಡುಗಿಗೆ ಕಾಲ್ ಮಾಡಿ ನಮ್ಮ ರಿಲೇಶನ್ಶಿಪ್ ಬಗ್ಗೆ ಹೇಳ್ತೀನಿ, ಈ ಮದುವೆಯನ್ನ ನಿಲ್ಲಿಸ್ತೀನಿ ಅಂತೇಳಿ ಅವನ ಮೊಬೈಲ್ ನನ್ನ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡುತ್ತಿರುವಾಗ ಅವಳ ಕುತ್ತಿಗೆ ಮೇಲೆ ಗಟ್ಟಿಯಾಗಿ ಒಂದು ಪಂಚನ ಕೊಡುತ್ತಾನೆ. ಆಗ ಜ್ಞಾನ ತಪ್ಪಿ ಬಿದ್ದು ಹೋದ ವಿನುತಾ ತುಂಬಾ ಸಮಯವಾದ್ರೂ ಎಚ್ಚರಗೊಳ್ಳದೇ ಇದ್ದಾಗ ಈಗಾಗಲೇ ವಿನುತಾ ಈ ಲೋಕವನ್ನ ಬಿಟ್ಟು ಹೋಗಿದ್ದಾಳೆಂದು ಗೊತ್ತಾಗಿ ವಿಮಲ್ ತುಂಬಾ ಭಯ ಬಿದ್ದು ಹೋಗುತ್ತಾನೆ. ಆ ನಂತರ ವಿನುತಳ ಬಾಡಿಯನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಹಿಂದಿಯಲ್ಲಿ ರಿಲೀಸ್ ಆಗಿರುವ ದೃಶ್ಯಂ ಮೂವಿಯನ್ನ 15 ಸಾರಿ ನೋಡಿರುವ ವಿಮಲ್ ಆ ಸಿನಿಮಾದ ಹಾಗೆ ಈ ಇನ್ಸಿಡೆಂಟ್ ಕೂಡ ಹೊರಗೆ ಬರಬಾರದು ಅಂತೇಳಿ IAS ಜಡ್ಜಸ್ ಗಳಿರುವ ಕ್ವಾರ್ಟರ್ಸ್ ನಲ್ಲಿ ಆ ಬಾಡಿಯನ್ನ ಊತು ಹಾಕಿದ್ರೆ ಯಾರಿಗೂ ಕೂಡ ಡೌಟ್ ಬರೋದಿಲ್ಲ ಅಂತೇಳಿ ಒಂದು ಪ್ಲಾನ್ ನ ಮಾಡುತ್ತಾನೆ. ಆ ನಂತರ ಕ್ವಾರ್ಟರ್ಸ್ ನಲ್ಲಿ ತನಗೆ ಕೊಟ್ಟಿರೋ ರೂಮ್ ಬಳಿಗೆ ಹೋಗಿ ಕಾಂಪೌಂಡ್ ಶವರ್ ನ ಬಳಿ ಯಾರು ಇಲ್ಲದಿರುವುದನ್ನ ನೋಡಿ ಅಲ್ಲಿ ಒಂದು ದೊಡ್ಡ ಗುಂಡಿಯನ್ನ ತೆಗೆದು ಆ ಬಾಡಿಯನ್ನ ಊತು ಹಾಕಿ ಮಾಮೂಲಿಯಂತೆ ಯಾರಿಗೂ ಗೊತ್ತಾಗದ ಹಾಗೆ ಮನೆಗೆ ಬರುತ್ತಾನೆ. ಇದು ಹೀಗಿರುವಾಗ ತನ್ನ ಹೆಂಡತಿ ಜಿಮ್ಗೆ ಹೋಗಿ ರಾತ್ರಿ ಆದರೂ ಮನೆಗೆ ಬರದೇ ಇದ್ದಿದ್ದರಿಂದ ಗಾಬರಿಗೊಂಡಂತ ರಾಹುಲ್ ಗುಪ್ತಾ ಎಷ್ಟೇ ಸಾರಿ ಫೋನ್ ಮಾಡಿದ್ರು ಕೂಡ ಆಕೆಯ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದರಿಂದ ಮಾರನೇ ದಿನ ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡುತ್ತಾನೆ. ಇದು ಹೀಗಿರುವಾಗ ಈ ವಿಷಯವನ್ನು ತಿಳಿದುಕೊಂಡ ವಿಮಲ್ ನಾನು ಜಿಮ್ಗೆ ಹೋದ್ರೆ ಪೊಲೀಸ್ನವರಿಗೆ ಸಿಕ್ಕಿಕೊಳ್ತೀನಿ ಅಂತೇಳಿ ಅಲ್ಲಿಂದ ಹಾಗೇನೆ ಪಂಜಾಬ್ಗೆ ಓಡಿ ಹೋಗುತ್ತಾನೆ. ಆಗ ಪೊಲೀಸ್ನವರು ಜಿಮ್ಗೆ ಹೋಗಿ ಎನ್ಕ್ವೈರಿ ಮಾಡಿದಾಗ ವಿನುತಾ ವಿಮಲ್ ಜೊತೆ ಕ್ಲೋಸ್ ಆಗಿರುತ್ತಿದ್ದಳು. ಅವರಿಬ್ಬರು ಸೇರಿಕೊಂಡು ಎಲ್ಲಿಗಂದ್ರೆ ಅಲ್ಲಿಗೆ ಹೋಗ್ತಾ ಇದ್ರು ಅಂತ ಹೇಳಿ ಆಗ ಪೊಲೀಸ್ನವರು ವಿಮಲ್ಗೆ ಕಾಲ್ ಮಾಡಿದಾಗ ಆತನ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ. ಆಗ ಪೊಲೀಸ್ನವರು ಇದು ಅಫೇರ್ ಎಂದು ನಿರ್ಧಾರ ಮಾಡಿ ಅವರಿಬ್ಬರು ಓಡಿ ಹೋಗಿದ್ದಾರೆಂದು ಸ್ಟೇಟ್ಮೆಂಟ್ ಕೊಡುತ್ತಾರೆ. ಆದ್ರೂ ಕೂಡ ರಾಹುಲ್ ಗುಪ್ತಾ ನನ್ನ ಹೆಂಡತಿ ಏನೇ ತಪ್ಪು ಮಾಡಿದ್ರು ಕೂಡ ಆಕೆಯನ್ನ ಕ್ಷಮಿಸುತ್ತೇನೆ, ನನಗೂ ಮತ್ತು ನನ್ನ ಮಕ್ಕಳಿಗೆ ಆಕೆಯ ಅವಶ್ಯಕತೆ ಇದೆ ಎಂದು, ನನಗೆ ವಿನುತಾ ಬೇಕು ಅಂತ ಎಮೋಷನಲ್ ಫೀಲ್ ಆಗಿದ್ದರಿಂದ ಪೊಲೀಸ್ನವರು ಅವರ ಬಗ್ಗೆ ಎನ್ಕ್ವೈರಿಯನ್ನ ಶುರು ಮಾಡುತ್ತಾರೆ. ಹೀಗೆ ವಿಮಲ್ ಪಂಜಾಬ್ ನಿಂದ ಶ್ರೀನಗರಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ದಿನಗಳು ಇದ್ದು ಆ ನಂತರ ಡೆಲ್ಲಿಗೆ ಹೋಗಿ ಸರ್ವೆಂಟ್ ಕೆಲಸಕ್ಕೆ ಜಾಯಿನ್ ಆಗುತ್ತಾನೆ. ಹೀಗೆ 4 ತಿಂಗಳು ಕಳೆದರೂ ಕೂಡ ಇವರ ಬಗ್ಗೆ ಯಾವುದೇ ರೀತಿಯ ಸಮಾಚಾರ ಗೊತ್ತಾಗದೇ ಇದ್ದಿದ್ರಿಂದ ಪೊಲೀಸ್ನವರು ಏನು ಮಾಡಲಾಗದ ಪರಿಸ್ಥಿತಿಗೆ ಬೀಳುತ್ತಾರೆ. ಇದು ಹೀಗಿರುವಾಗ ವಿಮಲ್ನ ಕುಟುಂಬದ ಸದಸ್ಯರ ಫೋನ್ ಕಾಲ್ ಮೇಲೆ ನಿಗಾ ಇಟ್ಟಿದ್ದಂತ ಪೊಲೀಸ್ನವರು 4 ತಿಂಗಳ ನಂತರ ಅಂದ್ರೆ 2024 ಅಕ್ಟೋಬರ್ 25ರಂದು ವಿಮಲ್ ಫ್ಯಾಮಿಲಿಗೆ ಒಂದು ಕಾಲ್ ಬಂದಿದ್ದರಿಂದ ಅದು ಡೆಲ್ಲಿಯಿಂದ ಬಂದಿದೆ ಎಂದು ಗೊತ್ತಾಗಿ ಪೊಲೀಸ್ನವರು ಆ ನಂಬರ್ ನ ಟ್ರೇಸ್ ಮಾಡಿ ಅಕ್ಟೋಬರ್ 26ರಂದು ವಿಮಲ್ ನನ್ನ ಒಂದು ಹೋಟೆಲ್ ನಲ್ಲಿ ಹಿಡಿದುಕೊಳ್ಳುತ್ತಾರೆ. ಆಗ ವಿನುತಾ
ಎಲ್ಲಿ ಎಂದು ವಿಚಾರಣೆ ಮಾಡಿದಾಗ ಆಗ ವಿಮಲ್ ಆಕೆಯನ್ನು ಹತ್ಯೆ ಮಾಡಿದೆ ಎಂದು ಹೇಳಿದಾಗ ಪೊಲೀಸ್ನವರ ಜೊತೆ ರಾಹುಲ್ ಗುಪ್ತಾ ಕೂಡ ಶಾಕ್ ಆಗುತ್ತಾನೆ. ಹೀಗೆ ವಿಮಲ್ ನಡೆದ ಘಟನೆಯನ್ನ ಪೂರ್ತಿಯಾಗಿ ಹೇಳುತ್ತಾ ಆ ಬಾಡಿಯನ್ನ ಊತಿಟ್ಟಿದ್ದ ಪ್ಲೇಸ್ ಅನ್ನ ತೋರಿಸಿದಾಗ ಆಗ ಪೊಲೀಸ್ನವರು ವಿಮಲ್ ಅನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುತ್ತಾರೆ. ಆಗ ಕೋರ್ಟ್ ವಿಮಲ್ ನನ್ನ ಪೊಲೀಸ್ ಕಸ್ಟಡಿಗೆ ನೀಡುತ್ತದೆ. ಇನ್ನು ಈಗಲೂ ಕೂಡ ಈ ಕೇಸ್ ಕೋರ್ಟ್ ನಲ್ಲಿ ಇರುವುದರಿಂದ ಕೋರ್ಟ್ ವಿಮಲ್ಗೆ ಯಾವ ರೀತಿಯ ಶಿಕ್ಷೆಯನ್ನು ನೀಡುತ್ತೆ ಎಂದು ಕಾದು ನೋಡೋಣ. ಯಾಕಂದ್ರೆ ಇನ್ನು ಈ ಇನ್ಸಿಡೆಂಟ್ ಬಗ್ಗೆ ತಪ್ಪು ಯಾರ್ದು ಎಂದು ನೀವು ಅಂದುಕೊಳ್ಳುತ್ತಿದ್ದೀರೋ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.